ಹೋರಾಟಕ್ಕೆ ನಾನು ಬೆಂಬಲ ಕೊಟ್ಟಿದ್ದೀನಿ ಒಳ ಅದು ಬಹಳ. ಆದ್ರೆ ಆ ಹೋರಾಟನ ನೀವು ಎಷ್ಟೇ ಒಂದ್ ರೀತಿ ಗಟ್ಟಿಯಾಗಿ ಮಾಡ್ಬೋದು, 3-4 ದಶಕಗಳಿಂದ ಮಾಡ್ತಾರೆ, ಎಷ್ಟು ಗಟ್ಟಿಯಾದ ಹೋರಾಟ, ಎಷ್ಟು ಜನ ಸೇರಿ ಎಷ್ಟು ಒಂದು ಜೀವನ ರಿಸ್ಕ್ ಇಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಈ ಆಳುವ ಶಕ್ತಿಗಳು ಕೇರ್ಲೆಸ್ ಮಾಡ್ತಾರೆ. ಅವ್ರಿಗೆ ಕೇರ್ಲೆಸ್ ಯಾಕಾಗತ್ತೆ ಅಂದ್ರೆ ಅವರೇ ತೀರ್ಮಾನ ಮಾಡ್ತಾರೆ ಅಂದಾಗ ಅವ್ರು ಒಂದ್ ರೀತಿ ಹೋರಾಟ ಮಾಡ್ತಾರೆ, ಮಾಡ್ಲಿ, ನಮ್ಮ ತೀರ್ಮಾನ ಸುಮ್ಮನೆ ಕೇರ್ಲೆಸ್ ಬಣ್ಣ ಮಾತಾಡ್ಕೊಂಡು ಮುಂದೆ ತಳ್ತಾ ಇದ್ದಾರೆ. ಯಾವಾಗ ಅದು ನಿಜವಾಗ್ಲೂ ಕಾರ್ಯರೂಪಕ್ಕೆ ತರಬಹುದು, SC-ನಲ್ಲಷ್ಟೇ ಅಲ್ಲ, SC-ನಲ್ಲೂ ನಮ್ಗೆ ಒಳ ಮೀಸಲಾತಿ ಬೇಕು, ನಮಗೆ MBC-ಗಳಲ್ಲೂ ಒಳ ಮೀಸಲಾತಿ, OBC-ಗಳಲ್ಲೂ ಬೇಕು. ಈ ಜನಸಂಖ್ಯೆ ಆಧಾರದ ಪ್ರಾತಿನಿಧ್ಯ ತರಬೇಕು ಅಂದ್ರೆ ಅಧಿಕಾರ ಹಿಡಿಯೋರಾಗದೆ ಕೂಡ ಕಾಂಶೀನಾಂಶ ಹೇಳ್ತಾರೆ, ಮೊದಲು ನಾವು ಸೋಲ್ತೀವಿ, ಆಮೇಲೆ ನಾವು ಸೋಲಿಸ್ತೀವಿ, ಆಮೇಲೆ ನಾವೇ ಗೆಲ್ತೀವಿ. ಅಂದ್ರೆ ಹಂತವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಬಿಜೆಪಿ ಹಿಂದೂ ರಾಷ್ಟ್ರ ನೀವು ಹೇಳ್ತೀವಿ ಹೆಂಗ್ ಬಂದ್ರು, ಒಂದ್ ನ್ಯಾರೇಟಿವ್ ಕಟ್ತಾರೆ, ತಲಮಟ್ಟದ ಕೆಲಸ ಮಾಡ್ತಾರೆ. ನ್ಯಾರೇಟಿವ್ ಕಟ್ಟೋದು ತಲಮಟ್ಟದ ಕೆಲಸ. ನಾವು ಕೂಡ ಒಂದ್ ನ್ಯಾರೇಟಿವ್ ಕಟ್ಟಬೇಕು. ನ್ಯಾರೇಟಿವ್ ಅಂದ್ರೆ ಏನು, ಒಂದ್ ಹೇಳು, ಇದು ನಮ್ಮ ಆದರ್ಶ, ಸಮಾಜ, ತಲಮಟ್ಟದ ಕೆಲಸ ಮಾಡಿ. ಸೊ ಆ ರೀತಿಯಲ್ಲಿ ಮಾಡ್ತಾರೆ. ನಾವು ಕೂಡ ಕಾನೂನು ರೂಪಿಸೋದಾದ್ರೆ ಈ ಮೀಸಲಾತಿನಲ್ಲಿರೋ ಸಾಮಾಜಿಕ ನ್ಯಾಯ, ಕ್ರಿಕೆಟ್ ಮೀಸಲಾತಿ ಬೇಕು ಅಂತ ಹೇಳಿ, ಹೌದು, ಕ್ರಿಕೆಟ್ ಮೀಸಲಾತಿ ಬೇಕು. ಅದು ಕೂಡ ನಮ್ಗೆ ಶತ್ರು ಇರೋದು ಯಾರು, ಈ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಎಲ್ಲ ಅಸಮಾನತೆ ವ್ಯವಸ್ಥೆ, ಆರ್ಥಿಕ ಅಸಮಾನತೆ, ಲಿಂಗದ ಅಸಮಾನತೆ, ಭಾಷೆಯ ಅಸಮಾನತೆ, ಶಿಕ್ಷಣ ಆರೋಗ್ಯದ ಅಸಮಾನತೆ, ಸಾಂಸ್ಕೃತಿಕ ಉದ್ಯೋಗದ ಅಸಮಾನತೆ, ಸ್ಪೋರ್ಟ್ಸಿನ ಅಸಮಾನತೆ. ನೋಡಿ, ಕ್ರಿಕೆಟ್ ಆಡೋದ್ರಲ್ಲಿ ಮಾತ್ರ ಸ್ಪೋರ್ಟ್ಸ್ ಬೆಳೆದ, ನಮ್ಮ ಕಬಡ್ಡಿ ಆಡೋದು, ನಮ್ಮ ಮಹಿಳೆ ಕ್ರೀಡೆ, ನಮ್ಮ ವಾಲಿಬಾಲ್, ಬ್ಯಾಡ್ಮಿಂಟನ್, ಎಲ್ಲ ಸ್ಪೋರ್ಟ್ಸ್ಗೆಲ್ಲ ದುಡ್ಡು ಫಂಡಿಂಗ್ ಆಗ, ಇದು ಒಂದಕ್ಕೆ ಎಲ್ಲ ಇಲ್ಲ. ಸೊ ಅದನ್ನ ಸ್ವಲ್ಪ ಇಳಿಸಿ ಇದಕ್ಕೆ ಬೆಳೆಸಿ, ಅಷ್ಟೇ ಮಾಡಬೇಕು. ಇವಾಗ ಏನೇನಾಗಿದೆ ಇಷ್ಟು ವರ್ಷಗಳು ಅದನ್ನೆಲ್ಲ ಉಲ್ಟಾ ಮಾಡಬೇಕು. ಯಾಕೆಂದ್ರೆ ಬೆಳೆದಿರೋದೇ ಬೆಳೀತಾ ಇದ್ದಾರೆ, ಬೇರೆ ಎಲ್ಲ ಮನೆ ಆಗ್ತದೆ. ಸೊ ಅಸಮಾನತೆ ನಾವು ಗುರುತಿಸಿ ಮೀಸಲಾತಿ ನ್ಯಾಯ ನಾವು ಬೇಕೇ ಬೇಕು. ಬಟ್ ನಾವು ಕುರ್ಚಿ ಅಲ್ಲಾಡಿಸೋದಾದ್ರೆ ಮಾತ್ರ ಶಾಶ್ವತವಾಗ್ತಾರೆ. ಸೊ ನಾವು ನಿಂತ್ಕೊಂಡು ಇವ್ರು ಹೆಂಗೆ ನೀವ್ ಹೇಳಿದ್ರಿ, ಈ ಎಕನಾಮಿಕ್ ವೀಕರ್ ಸೆಕ್ಷನ್ EWS ಹೆಂಗ್ ಬಂತು, ಅಧಿಕಾರದಲ್ಲಿ ಅವರಿದ್ದಾರೆ, ಅಧಿಕಾರದಲ್ಲಿ ಅವರಿದ್ದಾಗ ಅವ್ರ ಇದನ್ನೇ ಅವ್ರ ತಕ್ಕಂತೆ ತಿಳಿಸ್ಕೊಂತಾರೆ. ನಾವು ಅಧಿಕಾರದಲ್ಲಿ ಇಲ್ಲ. ನಾವು ಅಂದ್ರೆ ಯಾರು, ಯಾವ ಜನಾಂಗ ಅಲ್ಲ, ಯಾವ ಜಾತಿಯವರಲ್ಲ, ನಾವು ಅಂದ್ರೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅಳವಡಿಸ್ಕೊಂಡಿರೋ ಮನುಷ್ಯ, ನಮ್ಮ ಸಿದ್ಧಾಂತ. ನಾವು ಅಧಿಕಾರಕ್ಕೆ ಬಂದ್ರೆ ನ್ಯಾಯ ಒದಗಿಸೋ ಸಾಧ್ಯತೆಗಳಿರುತ್ತೆ, ಖಂಡಿತ ಅದೇ ನಮ್ಮ ಉದ್ದೇಶ. ಒಳ್ಳೆ ಪ್ರಶ್ನೆ. ನರೇಂದ್ರ ಮೋದಿ ಅವರು ನಾನು ಬಂದ ಮೊದಲನೇ ವರ್ಷದಿಂದ ಇದ್ದು ನಾನು ವರ್ಷಪೂರ್ತಿ ಮುಗಿಯೋ 2 ವರ್ಷ ಹಂಗೆ ನಿಂತ್ಕೊಳ್ಳಿ, ಗೋವಿಂದಣ್ಣ ಈ ಕಡೆ ಸ್ವಲ್ಪ ಜನ ಮನೆ, ಈ ಕಡೆ ಸ್ವಲ್ಪ. ಪತ್ರಿಕಾ ಮಾಧ್ಯಮದವರೇ, ಈ ದಿನ ನಮ್ಮ ಕೇರ್ಪೇಟೆ ತಾಲೂಕಿಗೆ ನಮ್ಮ ಚೇತನ್ ರವರು ಅಹಿಂಸಾ ಪರವಾಗಿ ಸಮಾಜದ ನಿರ್ಮಾಣ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡು ಇವತ್ತು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದು ರೀತಿ ಈ ಸರಿಸಮಾನವಾದ ಸಮಾಜಕ್ಕೆ ಯಾವ ರೀತಿ ನಮ್ಮ ಕೊಡುಗೆ ಕೊಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕರ್ತವ್ಯವೇನು ಅನ್ನೋದ್ರ ಬಗ್ಗೆ ಸುಮಾರು ಒಂದು ಅರ್ಧ ಗಂಟೆ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮಗೆಲ್ಲ ತಿಳುವಳಿಕೆ ಹೇಳಿದ್ದಾರೆ. ಅದರ ಪರವಾಗಿ ನಿಮ್ಮೆಲ್ಲರ ಪರವಾಗಿ, ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಪರವಾಗಿ, ನಮ್ಮ ತಾಲೂಕಿನ ಪರವಾಗಿ, ನಿಮ್ಮೆಲ್ಲರ ಪತ್ರಕರ್ತರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು